ಸಾರಿ 45 ಅಂದ್ಬಿಟ್ಟು 47 ಸರಿ 47 ಅಬ್ಸೆಂಟಲ್ಲಿ ಮಾಡ್ಬೋದು. ಹಿಂಗೆ ಮಾಡಿದ್ರೆ ಕರೆಕ್ಟಾಗಿ 6 ಗಂಟೆ ಒಳಗೆ ವಿಡಿಯೋ ಆಗ್ತಿದೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಹಿಂಗೆ ನೋಡೋದು ವಿಡಿಯೋ ಆಗ್ತಾ ಇರುತ್ತೆ. ಯಾರೇ ಹುಡುಗಿ ವೆಲ್ಕಮ್ ಬ್ಯಾಕ್ ಟು ರ್ಯಾಂಡಮ್ ಸಂಡೇ ಬ್ಲಾಗ್. ಸೊ ಇವತ್ತು ತುಂಬ ಲೇಟಾಗಿದ್ದೆ, 9 ಗಂಟೆಗೆ ಎದ್ದು ಅಲ್ಲುಚ್ಚಿ ಮುಖ ತೊಳೆದು ಇವಾಗ ಸ್ಟಾರ್ಟ್ ಮಾಡಿದೆ ವೀಡಿಯೋನ. ಸೊ ಇವಾಗ ವೆಯ್ಟ್ ಚೆಕ್ ಮಾಡೋಣ. ಸೊ ವೆಯ್ಟ್ ಬಂದ್ಬಿಟ್ಟು 47.70. ಸೊ ನೋಡೋದಿಲ್ಲ ನನ್ನ ವೆಯ್ಟ್ ಎಷ್ಟಿದೆ ಅಂತ, 47.70. ದಿಸ್ ಈಸ್ ಮೈ ಆ್ಯಕ್ಚುಲ್ ವೆಯ್ಟ್ ಆ್ಯಂಡ್ ಗ್ರಾಮ್ ಅವಾಗವಾಗ ವೇರಿಯೇಷನ್ ಆಗ್ತಿರುತ್ತೆ, ಇಟ್ಸ್ ಕಾಮನ್ ಅಲ್ವಾ. ಒಂದ್ಸತಿ ವಾಟರ್ ವೆಯ್ಟ್ ಇರುತ್ತೆ, ಒಂದೊಂದು ಸತಿ ಹಂಗೆ ಆಗ್ತಿರುತ್ತೆ. ದಟ್ಸ್ ನಾರ್ಮಲ್. ನನ್ನ ನಾರ್ಮಲ್ ವೆಯ್ಟ್ ಬಂದುಬಿಟ್ಟು 47 ಅಷ್ಟೇ, ಅಬೌಟ್ ಅದರಲ್ಲೇ ಇರುತ್ತೆ. ಆ್ಯಂಡ್ ಇನ್ನು ಮೇಂಟೈನ್ ಕೂಡ ಮಾಡಬೇಕಲ್ಲ. ಸೊ ಇದಾದಮೇಲೆ ನಾನೀಗ ಮೆಡಿಟೇಷನ್ ಮಾಡಿ ಬಾಕ್ಸ್ ಬ್ರೀತಿಂಗ್ ಮಾಡಿ, ಸೊ ಇದನ್ನು ಮಾಡೋದ್ರಿಂದ ನನಗೆ ನನ್ನ ಹೆಲ್ತು ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಮೈಂಡ್ ಕಾಮಾಗಿರುತ್ತೆ, ಸ್ಟೇಬಲ್ ಆಗಿರುತ್ತೆ. ಸೊ ಈ ಥರ ನೀವು ಕೂಡ ಮಾಡ್ತಾಯಿರಿ, ಯಾಕಂದರೆ ತುಂಬ ಬೆನಿಫಿಟ್ ಇದೆ ಇದರಿಂದ. ನೀವೆಷ್ಟು ಚೆನ್ನಾಗಿ ಮೆಡಿಟೇಷನ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮ್ಮ ಮೈಂಡ್ನ ಪಾಸಿಟಿವ್ ಆಗಿ ಇಟ್ಕೊತೀರಾ. ಏನೇ ಕೆಲಸ ಇದ್ರೂ ಬೇಗ ಮಾಡ್ತೀರಾ, ಯಾರಾದ್ರೂ ಸ್ಟ್ರೆಸ್ ಫೀಲ್ ಆಗೋಲ್ಲ. ಇದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಈಗ ನಾನು ಅದನ್ನೆಲ್ಲ ಮಾಡಿ ತಿರ್ಗಾ ವಾಟರ್ ಕುಡಿಬೇಕು, ಯಾಕಂದರೆ ಎಂಟಿ ಸ್ಟಮಕ್ಕಲ್ಲಿ ವಾಟರ್ ಕುಡಿದ್ರೆ ನಮ್ಮದ್ರಲ್ಲಿ ಏನೇನು ಟಾಕ್ಸಿಕ್ ಇರುತ್ತೆ ಅದೆಲ್ಲ ರಿಮೂವ್ ಮಾಡುತ್ತೆ. ಸೊ ಇವಾಗ ನಾನು ಸಂಡೇಯಲ್ಲಿ ಮಾತ್ರ ಅಲ್ಲ, ಎವ್ರಿ ಡೇ ಕೂಡ ನಾನು ಈ ಥರ ಮಾಡ್ತೀನಿ. ಸೊ ತುಂಬ ಒಳ್ಳೆಯದು ಹೆಲ್ತ್, ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ಏನೇನು ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಸೊ ಸೊ ಎಲ್ಲ ಮೆಡಿಟೇಷನ್ಸ್ ಮುಗಿಸಿ ಇವಾಗ ವಾಟರ್ ಡಿಟಾಕ್ಸ್ಗೋಸ್ಕರ ವಾಟರ್ ಕುಡಿತಾ ಇದ್ದೀನಿ. ಇದಕ್ಕೆ ನಾನು ಹಾಕೋದು ಸ್ಮಾಲ್ ಪೀಸ್ ಆಫ್ ಜಿಂಜರ್ನ ಕ್ರಷ್ ಮಾಡಿ ಹಾಕ್ತೀನಿ, ಮತ್ತು ಪಿಂಚ್ ಆಫ್ ಟರ್ಮರಿಕ್ ಹಾಕಿ ಲೆಮನ್ ಸ್ಕ್ವೀಸ್ ಮಾಡಿ ಹಾಟ್ ವಾಟರ್ ಒಂದು ಮಟ್ಟಿಗೆ ನಾನು ಕುಡಿಯೋಷ್ಟು ಹಾಟ್ ವಾಟರ್ ಹಾಕಿ ಕುಡಿತೀನಿ. ಸೊ ಇದು ಗಟ್ ಹೆಲ್ತ್ಗೂ ಕೂಡ ಒಳ್ಳೆಯದು, ಡಿಟಾಕ್ಸ್ ಕೂಡ ಮಾಡುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ವಾಟರ್ ಕುಡ್ದಾಯಿತು. ಇವಾಗ ನಾನು ಅರ್ಧ ಗಂಟೆ ಬಿಟ್ಟಿನೇ ನಾನು ಟಿಫನ್ ಮಾಡಬೇಕು. ಬ್ರೇಕ್ಫಾಸ್ಟ್ ಏನೇನು ತಿಂತೀನಿ ಅಂತ ನಿಮಗೆ ತೋರಿಸ್ತೀನಿ. ಸಂಡೇ ಆಲ್ಮೋಸ್ಟ್ ಆಲ್ ನಾನು ಬ್ರಂಚೇ ಮಾಡೋದು. ಸೊ ಬ್ರೇಕ್ಫಾಸ್ಟ್ ಏನೇನಂತ ತೋರಿಸ್ತೀನಿ. ಇದು ಬಂದುಬಿಟ್ಟು ಚಿಯಾ ಸೀಡು ಪ್ಲಸ್ ಕರ್ಡ್, ಬನಾನಾ ಹಾಕಿ ಹನಿ ಹಾಕಿ ಮಿಕ್ಸ್ ಮಾಡಬೇಕು. ಸೊ ಇದು ಗಟ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಆ್ಯಂಡ್ ದಿಸ್ ಈಸ್ ಕರಿ, ಸ್ವಲ್ಪ ಫೈಬರ್ಗೆ ಆ್ಯಂಡ್ ಸ್ವಲ್ಪ ಪ್ರೋಟೀನ್ಗೋಸ್ಕರ. ಇದರಲ್ಲೂ ಕೂಡ ಪ್ರೋಟೀನು ಸ್ವಲ್ಪ ಫೈಬರ್ ಇರುತ್ತೆ. ಆ್ಯಂಡ್ ಇದು ಫೈಬರ್ಗೋಸ್ಕರ ಆ್ಯಪಲ್ ಮರಸೇಬ್ ಅಂತೀವಲ್ಲ. ಆ್ಯಂಡ್ ಸ್ವಲ್ಪ ಕಾಪ್ಸ್ಗೆ ಈ ಬನಾನಾ ಕೂಡ ಕಾಪ್ಸ್ ಇರುತ್ತೆ, ಇದರೊಳಗೆ ಬನಾನಾ ಹಾಕಿದ್ದೀನಿ. ಸೊ ಇದು ಸಾವಿಗೆ ಇದು. ಸೊ ಇದು ಸ್ವಲ್ಪ ಸ್ವಲ್ಪ ಎಣ್ಣೆ ಜಾಸ್ತಿ ಇದೆ ಅಂತ ಕಮ್ಮಿ ಹಾಕ್ಕೊಂಡಿದ್ದೀನಿ. ಸೊ ಇದೇ ನನ್ನ ಬ್ಯಾಲೆನ್ಸ್ ಮೀಲ್, ನಾನು ಹಿಂಗೆ ತಿನ್ನೋದು. 2 hours later. ತಿರ್ಗಾ ಊಟ ಆದಮೇಲೆ ನಿದ್ದೆ ಮಾಡೋದು ಕಾಮನ್ ಅಲ್ವಾ. ಸೊ ನಿದ್ದೆ ಮಾಡಿ ಇವಾಗ ಎದ್ದು ಸಾಂಗ್ ಕೇಳ್ತಾ ಇದ್ದೀನಿ. ಇನ್ನು ಫ್ರೆಶ್ ಅಪ್ ಆಗಬೇಕು ಬೇರೆ.
ಫ್ರೆಶ್ ಅಪ್ ಆಗಿ ಎಲ್ಲಿ ಹೋಗಬೇಕು ಅಂತ ಡಿಸೈಡ್ ಮಾಡಬೇಕು. ಸಂಡೇ ಆದರೆ ತಿರುಗ್ತಾ ಇರಬೇಕಲ್ಲ, ಆ್ಯಂಡ್ ರೆಸ್ಟು ಕೂಡ ಬೇಕು. ಮೇಯ್ನಾಗಿ ಒಂದು ವಾರ ಫುಲ್ಲು ಏನೇನು ವಾಕ್ ಮಾಡಿಕೊಂಡು ಅದು ಇದು ಅಂದ್ಕೊಂಡು, ಆ್ಯಂಡ್ ಸೊ ಫೈನಲಿ ರೆಸ್ಟ್ ಡೇ. ಸಂಡೇ ಇಸ್ ಕಾಲ್ಡ್ ರೆಸ್ಟ್ ಡೇ ಅಂತ ಆಲ್ವೇಸ್. ಓಕೆ, ಸೊ ನೆಕ್ಸ್ಟ್ ಎಲ್ಲಿ ಹೋಗೋದು? ಹ್ಯಾವ್ ಟು ಗೆಟ್ ರೆಡಿ. ಬೇಗ ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು ಔಟ್ಫಿಟ್ ಚೆಕ್ ಮಾಡೋಣ. ಸೊ ಫೈನಲಿ ರೆಡಿ ಆದೆ. ಔಟ್ಫಿಟ್ ಹೇಗಿದೆ ಅಂತ ತೋರಿಸ್ತೀನಿ. ನಾನು ನಿಮಗೆ ಎಣ್ಣೆ ಇಲ್ಲದೆ ಹಪ್ಪಳ ಮಾಡೋದಂತ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಎಲ್ಲರೂ ಗಿಲ್ಟ್ ಫ್ರೀಯಾಗಿ ತಿನ್ಬೋದು, ಸೂಪರಾಗಿರುತ್ತೆ. ಬಟ್ ಸ್ವಲ್ಪ ಎಫರ್ಟ್ ಹಾಕಬೇಕು, ಈಸಿಯಾಗಿ ಮಾಡ್ಬೋದು. ಸೊ ನಾನು ತೋರಿಸ್ತೀನಿ ಹೆಂಗೆ ಮಾಡೋದಂತ. ಈಗ ಪ್ಯಾನ್ನ ಹೀಟ್ ಆಗಕ್ಕೆ ಬಿಟ್ಟಿದ್ದೀನಿ. ಜಸ್ಟ್ ಒಂದು 2 ಮಿನಿಟ್ಸ್ ಸಾಕು. ಹೀಟ್ ಆಗಬೇಕಲ್ಲ, ಪ್ಯಾನ್ನ ಹೀಟ್ ಆಗಕ್ಕೆ ಇಕ್ಕಿದ್ದೀನಿ. 2 ಮಿನಿಟ್ಸ್ ಹೀಟ್ ಆದಮೇಲೆ ನಾವೇನು ಮಾಡಬೇಕಂದ್ರೆ ನೆಕ್ಸ್ಟು ವಿ ಹ್ಯಾವ್ ಟು ಟೇಕ್ ಉಪ್ಪು, ನಮಕ್. ಸೊ ಉಪ್ಪಿದೆಯಲ್ಲ, ಇಲ್ಲಿ ತೋರಿಸ್ತಾ ಇದ್ದೀನಿ, ಕಾಣಿಸ್ತಿದೆಯಾ? ಉಪ್ಪು. ಸೊ ಉಪ್ಪು ಹಾಕ್ಕೊಬೇಕು. ಸೊ ಸ್ವಲ್ಪ ಕಾಯಿಸೋಣ, ಉಪ್ಪು ಹಾಕ್ಕೊಂಬಿಟ್ಟು. ಸೊ ಇಟ್ಸ್ ಆಯಿತು, ಲೈಟಾಗಿ ಬಿಸಿಯಾಗಿದೆ, ಸಾಕು. ತುಂಬ ಬಿಡೋಕ್ಕೋದ್ರೆ ಆಮೇಲೆ ಇದಾಗುತ್ತೆ. ಇನ್ನು ಹಾಕ್ಬೇಕು ಉಪ್ಪು. ಕಂಪ್ಲೀಟಾಗಿ ಉಪ್ಪು ಹಾಕಿದ್ದೀನಿ, ಕಾಣಿಸ್ತಿದೆ ಅಂದ್ಕೊತೀನಿ. ಉಪ್ಪು ಹಾಕಿದ್ಮೇಲೆ ಅದನ್ನು ಸ್ವಲ್ಪ ಅದು ಇದಕ್ಕೊಂದು 2 ಮಿನಿಟ್ಸ್ ಆರ್ 1 ಮಿನಿಟ್ ಸಾಕು. ಅದು ಹೀಟ್ ಆದಮೇಲೆ ಸೊ ನಮ್ಮ ಹಪ್ಪಳನ ಹುರ್ಕೊಬೇಕು. ಇದರಲ್ಲಿ ಬೇಗ ಎತ್ತಬೇಕು. ಉಪ್ಪು ಏನಾಗಲ್ಲ, ನೀವು ಎಷ್ಟು ಬಾಡಿಸ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ರಾಗಿ ಹಪ್ಪಳ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಇದು, ನೀವು ಮಾಡಿದಾಗ ಗೊತ್ತಾಗುತ್ತೆ ನೋಡಿ. ನಾನೀಗ ಒಂದು ಸ್ವಲ್ಪ ಪೀಸಸ್ ಇಟ್ಕೊತೀನಿ. ಈಗ ಬಾಡಿಸ್ಕೊಬೇಕಿದ್ನ. ನೋಡಿ ಆಗ್ತಿದೆಯಲ್ಲ ಸೈಡಲ್ಲಿ, ಅದೇ ಇದು. ಈ ಥರ ಈಸಿಯಾಗಿ ನೀವು ಗಿಲ್ಟ್ ಫ್ರೀಯಾಗಿ ಮಾಡ್ಕೊಬೋದು. ಸೊ ಎಲ್ಲ ಹುರಿದಾಯ್ತು ನೋಡಿ, ಫೈನಲಿ ಈ ಥರ ಆಗಿಬಿಡುತ್ತೆ. ಬಿಸಿ ಐತೆ, ಹುಷಾರಾಗಿ ಎತ್ಕೊಬೇಕು. ನೋಡ್ತಿದ್ದೀರಲ್ಲ, ಎಣ್ಣೆ ಇಲ್ಲದೆ ಹಿಂಗೆ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ಸಕ್ಕತ್ತಾಗಿರುತ್ತೆ ಗೈಸ್, ಸಕ್ಕತ್ತಾಗಿರುತ್ತೆ. ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿ ಹೇಗಿದೆ ಅಂತ ತೋರಿಸ್ತೀನಿ. ಕ್ರಿಸ್ಪಿಯಾಗಿದೆ, ಚೆನ್ನಾಗಿದೆ. ನಿಜ ನಂಗೆ ಕ್ರೇವಿಂಗ್ಸ್ ಆದರೆ ಮಾಡ್ಕೊಂಡು ತಿಂತೀನಿ. ಇವನ್ ಸಂಡೇ ಕೇಳಬೇಕಾ, ಮನೇಲೇ ಇರ್ತೀನಿ, ತಿಂತಾ ಇರಬೇಕು ಅನಿಸುತ್ತೆ. ಸೊ ಅವಾಗ ಈ ಥರ ಮಾಡ್ಕೊಂಡ್ರೆ ಸೂಪರಾಗಿರುತ್ತೆ. ಇದು ನೀವು ಮಾಡುವಾಗ ಉಪ್ಪೇನಾಗಲ್ಲ. ನೀನು ತುಂಬ ಹೈ ಫ್ಲೇಮ್ಗೆ ಇಕ್ಕಿ ಎತ್ತಿಲ್ಲ ಅಂದರೆ ಉಪ್ಪು ಹಿಡ್ಕೊಂಡ್ಬಿಡುತ್ತೆ ಅವಾಗ. ಬಟ್ ನೀವು ಮಾಡುವ ರೀತಿಯಲ್ಲಿ ನೀಟಾಗಿ ಮಾಡಿದ್ರೆ ಉಪ್ಪಾಗಲ್ಲ. ಸೇಮ್ ಎಣ್ಣೆಲಿ ಹೆಂಗೆ ಕರ್ದಂಗೆ ಇರುತ್ತೆ ಅದೇ ಥರ ಇರುತ್ತೆ. ಸೊ ನೀವದ್ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು? ವತನ್ದಾರ್ ಮಂಥನ ಅಲ್ಲ, ಬಕಾಸುರ ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ದು ಸತ್ತೋಗ್ಬಿಡ್ಬೇಕು. ಡಿನ್ನರ್ನ ನಾನು ಅರೌಂಡ್ 5:30ಗೆ ಮುಗಿಸ್ತಾ ಇದ್ದೀನಿ ಡಿನ್ನರು. ಆಮೇಲೆ 6 ಗಂಟೆಗೆ ನನ್ನ ಫೇವ್ರೆಟ್ ಸೋಯಾ ಚಂಕ್ಸ್
ಅಲ್ಲಿ ಒಂದು ಡಿಶ್ ಮಾಡ್ಕೊಂಡು ತಿಂತೀನಿ. ಸೊ ಅದೇ ಲಾಸ್ಟು. ಇದು ಡಿನ್ನರು, ಅದು ಸ್ನ್ಯಾಕ್ಸು. ಡಿನ್ನರ್ ಅನ್ಕೊಬೋದು. ನಾನು ಎಷ್ಟು ಬೇಗ ತಿಂತೀನಿ ಅಂದರೆ ಆ್ಯಕ್ಚುಲಿ ನಾನು ತಿನ್ನೋದು 6:30 7 ಗಂಟೆ ಒಳಗೆಲ್ಲ ತಿನ್ಕೊಂಡ್ಬಿಡ್ತೀನಿ. ಮಮ್ಮಿ ಎಷ್ಟೊತ್ತು ಒಂದು 1/4 ಗಂಟೆ ಜೋಡಿಸ್ಕೊಂಡು ಅಲ್ಲಿ ಹೋಗಿ ಎಲ್ಲ ಕಾಮಾಗಿ ಮಾಡಬೇಕು. ಅರ್ಜೆಂಟಲ್ಲಿ ಮಾಡ್ಬೋದು. ಹಿಂಗೆ ಮಾಡಿದ್ರೆ ಕರೆಕ್ಟಾಗಿ 6 ಗಂಟೆ ಒಳಗೆ ಆಗ. ವಿಡಿಯೋ ಆಗ್ತಿದೆ. ಹಿಂಗೆ ನೋಡೋದು ವಿಡಿಯೋ ಆಗ್ತಾ ಇರುತ್ತೆ. ಯಾರೇ ಹುಡುಗಿ ಸೊ ಟೊಮೆಟೊ ಬಾತ್ ಮಾಡಿದ್ದಾರೆ. ಪ್ರೋಟೀನ್ ಇಂಟೇಕ್ ಬೆಳಗ್ಗೆ ಎಲ್ಲೋ ಕಮ್ಮಿ ಆಯಿತು. ಇವಾಗ ಸೋಯಾ ಚಂಕ್ಸಲ್ಲೇ ನಾನು ಮುಗಿಸ್ಕೊಬೇಕು. ಅದರ ರೆಸಿಪಿ ತೋರಿಸ್ತೀನಿ ನಿಮಗೆ. ಚೆನ್ನಾಗಿದೆ ಟೊಮೆಟೊ ಬಾತು. ಸೊ ರೆಸಿಪಿ ಸೋಯಾ ಚಂಕ್ಸ್ ತೋರಿಸ್ತೀನಿ. ಸೊ ಇದು ತಿಂದ್ಬಿಟ್ಟು ಹಿಂಗೆ ಶಾಲೆ ಮಾಡೋದು. ಸೊ 10 rupees ಸೋಯಾ ಚಂಕ್ಸ್ ಪ್ಯಾಕೆಟ್. ಇದನ್ನ ನಾನು ಉನಿ ಹಾಕ್ತೀನಿ. ಇಲ್ಲಿ ನೀವು ಉನಿ ಹಾಕೊಂಡ್ರೆ ಉನಿ ಹಾಕ್ಕೊಬೋದು, ಇಲ್ಲಾಂದರೆ ಬೇಯಿಸ್ಕೊಂಡ್ರೆ ಬೇಯಿಸ್ಕೊಬೋದು. ಜಸ್ಟ್ ಒಂದು 5 minutes ಬೇಯಿಸ್ಕೊಂಡ್ರೆ ಆಗುತ್ತೆ. ಉನಿ ಹಾಕೋದಂದರೆ 1/2 hour ಬಿಡಬೇಕು. ನಾನು ಇವಾಗ ತಾನೇ ಊಟ ತಿಂದಿದ್ದೀನಿ. ಸೊ 1/2 hour ನಾವು ಉನಿ ಹಾಕಿ ರೆಸಿಪಿ ತೋರಿಸ್ತೀನಿ. ಉನಿ ಹಾಕಿದ್ದೀನಿ ಸೋಯಾ ಚಂಕ್ಸ್ನ ನೋಡಿ. ಇದೇ ನಾನು ಉನಿ ಹಾಕಿರೋ ಸ್ಟೈಲು. ನೆಕ್ಸ್ಟ್ ರೆಸಿಪಿ ಮಾಡಬೇಕು. ಅಲ್ಲಿವರೆಗೂ 1/2 hour ಕಾಯಬೇಕು. ಸೊ ಸೋಯಾ ಚಂಕ್ಸು ಸ್ಕ್ವೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಜಸ್ಟ್ ಕ್ವಿಕ್ ರೆಸಿಪಿ. ಇದು ಒಂದು 5 minutesಲ್ಲಿ ಮಾಡ್ಕೊಬೋದು. ಅಷ್ಟು ಕ್ವಿಕ್ ರೆಸಿಪಿ. ಬಟ್ ನಿಮ್ಗೆ ಹೇಗೆ ಅನ್ಸೋದೋ ಗೊತ್ತಿಲ್ಲ, ಬಟ್ ನನಗೆ ಸೂಪರ್ ಟೇಸ್ಟ್ ಆಗಿರುತ್ತೆ. ಈಗ ಪ್ಯಾನ್ನ ಕಾಯಕ್ಕೆ ಇಕ್ಕಿದ್ದೀನಿ. ಸ್ವಲ್ಪ ಕ್ಲೀನ್ ಮಾಡಿ ಪ್ಯಾನ್ನ ಕಾಯಕ್ಕೆ ಇಕ್ಕಿದ್ದೀನಿ. ಇದೆ ಇವಾಗ 1 ಸ್ಪೂನ್ ಎಣ್ಣೆ, 1 ಟೀ ಸ್ಪೂನ್ or 1 ಸ್ಪೂನ್ ಎಣ್ಣೆ, ನಿಮ್ಗೆ ಹೆಂಗಾಗುತ್ತೋ ಹಂಗೆ ಹಾಕೋಣ. ದಿನ ಈಗ ಎಣ್ಣೆ ಹಾಕಿ ಇದಕ್ಕೆ ಏನು ಹಾಕ್ಬೇಕಂದ್ರೆ 1 ಸ್ಪೂನ್ ಖಾರದ ಪುಡಿ ಹಾಕ್ಬೇಕು. 1 ಸ್ಪೂನ್ ಅಲ್ಲ, ಸಾರಿ, ಒಂದು ಎಷ್ಟಾಗುತ್ತೆ ಅಷ್ಟೇ. ಯಾಕಂದರೆ ಖಾರ ಜಾಸ್ತಿ ಹಾಕ್ಬಿಟ್ರೆ ಜಾಸ್ತಿ ಆಗಿಬಿಡುತ್ತೆ ಖಾರನ. ಸೊ ನೆಕ್ಸ್ಟ್ ಬಂದುಬಿಟ್ಟು ಗರಂ ಮಸಾಲ. ಅದೊಂದು ಸ್ವಲ್ಪ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಇದು ಗರಂ ಮಸಾಲಾನ ಹಾಕೋಣ. ಒಂದು ಸ್ವಲ್ಪ ಹಾಕೋಣ. ಯಾಕಂದರೆ ಇದು ಮೇಯ್ನು. ಅದು ಮಸಾಲೆ ಟೇಸ್ಟ್ ಹೆಂಗಿರುತ್ತಂದರೆ ಸಖತ್ತಾಗಿರುತ್ತೆ. ಆಲ್ವೇಸ್ ನನಗೇನ ಒಂದು 5 minutesಲ್ಲಿ ಆಗಿಬಿಡ್ಬೇಕು. ಸ್ಮೆಲ್ಲು ಆರಾಮಾಗಿ ಸಖತ್ತಾಗಿರುತ್ತೆ ಇದಕ್ಕಂತೂ. ಒಂದು ಸ್ವಲ್ಪ ಅರಿಶಿನ. ಯಾಕಂದರೆ ಅರಿಶಿನ ಒಂಥರ ಆ್ಯಂಟಿ ಇನ್ಫ್ಲಮೇಟರಿ ಅಲ್ವಾ, ಸೊ ಹೆಲ್ಪ್ ಮಾಡುತ್ತೆ ಬೇರೆ. ಉಪ್ಪು ಹಾಕ್ಬಿಡೋಣ. ಬೇಗ ಸೀದೋಗ್ಬಿಡುತ್ತೆ. ಬೇಗ ಹಾಕ್ಬಿಡ್ಬೇಕು. ಉಪ್ಪು ಹಾಕೋಣ. ಯಾಕಂದರೆ ಉಪ್ಪು ಮೇಯ್ನು. ಉಪ್ಪಿಗೆ ಹಾಕ್ಕೊಂಬಿಟ್ರೆ ಇದಕ್ಕೆ ಸೋಯಾ ಚಂಕ್ಸ್ ಹಾಕ್ತೀನಿ. ಸೊ ಇಲ್ಲಿ ಹಾಕ್ತಿದೆಯಲ್ಲ, ಈ ಥರ ಹಿಡಿಬೇಕು. ಇದು ಮಸಾಲೆ ಚೆನ್ನಾಗಿ ಹಿಡಿಬೇಕು. ಲಾಸ್ಟಲ್ಲಿ ಇದಕ್ಕೆ ಕೋಟಿಂಗಿಗೆ ಇದನ್ನ ಹಾಕ್ಕೊಬೇಕು. ಆನಿಯನ್ಸ್ ಹಾಕ್ಕೊಂಡ್ಬಿಟ್ರೆ, ಈರುಳ್ಳಿ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಇದೊಂದು ಕ್ವಿಕ್ ಆ್ಯಂಡ್ ಟೇಸ್ಟ್ ಆಗಿರುತ್ತೆ. ಸ್ಟಾರ್ಟಿಂಗ್ ನನಗೂ ಡಯಟ್ ಮಾಡುವಾಗ ಏನಪ್ಪ ಹಿಂಗೆಲ್ಲ ಟೇಸ್ಟ್ ಎಲ್ಲ ಹಿಂಗಿದೆ ಅನಿಸುತ್ತೆ. ಬಟ್ ಹೋಗ್ತಾ ಆ್ಯಕ್ಚುಲಿ ಟೇಸ್ಟ್ ವಾಸ್ ಗುಡ್. ಚೆನ್ನಾಗಿರುತ್ತೆ ತಿನ್ನೋಕ್ಕೆ.
ಅದು ಫುಲ್ಲು ಈ ಥರ ಕಾಣಿಸ್ತಿದೆ ಬ್ಲ್ಯಾಕಿಶ್ ಆಗಿ. ಸೊ ಅದು ಚೆನ್ನಾಗಿ ಇಳ್ಕೊಬೇಕು. ಸೊ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೇಟ್ ರೆಸಿಪಿ. ಬೇಗ ಒಂದು 5 ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬೋದು. ಇಲ್ಲ ನಾ ಅರ್ಜೆನ್ಸಿ ಇದೆ ಮಾಡ್ಕೊಂಡು ತಿನ್ಬೋದು. ಸೊ ಫೈನಲಿ ಈರುಳ್ಳಿ ಹಾಕಿ ರೆಡಿ ಮಾಡಿಬಿಟ್ಟೆ. ಚೆನ್ನಾಗಿದೆ, ನೀವು ಕೂಡ ಮಾಡ್ಕೊಂಡು ತಿನ್ಬೋದು ನೋಡಿ. ಒಳ್ಳೊಳ್ಳೆ ರೆಸಿಪಿ, ಅದು ಹೆಲ್ದಿಯಾಗಿ ಡಯೆಟಲ್ಲಿ ಇರ್ಬೋದು. ಎಲ್ಲರೂ ಅನ್ಕೊಂತಾರೆ ಡಯೆಟಲ್ಲಿ ಇರೋಕ್ಕಾಗಲ್ಲ ಹಾಗೆ ಹಿಂಗೆ ಅಂತ. ಬಟ್ ಸ್ಟಾರ್ಟಿಂಗಲ್ಲಿ ನನಗೂ ಹಂಗೆ ಅನಿಸ್ತಿತ್ತು. ಬಟ್ ಇವಾಗ ಒಂದು 3 ಇಯರ್ಸಿಂದ ಐ ಅಡಿಕ್ಟೆಡ್ ಫಾರ್ ಏನಾನೋ ಒಂದು ಜಂಕ್ ಫುಡ್ ತಿನ್ನೋಕೋದ್ರೆ ಎಷ್ಟು ರಿಗ್ರೆಟ್ ಆಗುತ್ತೆ, ಅಷ್ಟು ರಿಗ್ರೆಟ್ ಆಗುತ್ತೆ ನನಗಂತ. ಇವಾಗ ಶಾಪಿಂಗಿಗೆ ಡಿಮಾರ್ಟ್ಗೆ ಹೋಗೋಣ ಅಂತ ಅಂತಿದ್ದಾರೆ. ಸೊ ಗ್ರಾಸರೀಸ್ ತರಬೇಕಲ್ಲ, ಮಂತ್ಲಿ ಗ್ರಾಸರೀಸ್ ನಾವು ಆಲ್ಮೋಸ್ಟ್ ಆಲ್ ಡಿಮಾರ್ಟಲ್ಲೇ ತರೋದು. ಸೊ ಡಿಮಾರ್ಟಲ್ಲಿ ಹೋಗೋಣ ಇವತ್ತು ತಿನ್ಬಿಟ್ಟು ಡಿಮಾರ್ಟ್ ನೆಕ್ಸ್ಟ್. ಆ್ಯಕ್ಚುಲಿ ಇವತ್ತು ಬುಕ್ಸ್ ಎಲ್ಲ ಸುಮ್ಮನೆ ತೆಗ್ಬಿಟ್ಟು ಕ್ಲೀನ್ ಮಾಡ್ತಿದ್ದೆ. ಆವಾಗ ನನಗೆ ನನ್ನ ಜರ್ನಲ್ ಸಿಕ್ತು. ಏನೇನೋ ಬರ್ದಿದ್ದೀನಿ. ಸ್ಟಾರ್ಟಿಂಗ್ ನಾನು ಕಾಲೇಜ್ ಸೇರಿದಾಗ ಬರೆದಿದೆ. ಆ್ಯಂಡ್ ಇವಾಗ ಓದುವಾಗ ಸಕ್ಕತ್ತಾಗಿದೆ. ಇನ್ನು ನಾನು ಈ ಥರ ಇದನ್ನ ಬಟ್ ಚೇಂಜಸ್ ಇರುತ್ತಲ್ವಾ, ಆ ವರ್ಷ ಹೆಂಗಿದ್ವು, ಆ ಮೈಂಡ್ಸೆಟ್ಟು, ಆವಾಗಿನ ಸಿಚುಯೇಷನ್ಸ್ ಹೆಂಗಿತ್ತು. ಬಟ್ ಸಕ್ಕತ್ತಾಗಿತ್ತು. ಇವಾಗ ಓದುವಾಗ ಒಂಥರ ನಾನು ಕೂಡ ಇವಾಗ ಚೇಂಜಸ್ ಮಾಡ್ಕೊಂಡಿದ್ದೀನಿ ನನ್ನ ಲೈಫಲ್ಲಿ ಅಂತ. ಸೊ ದಟ್ ಈಸ್ ಅ ಮೇನ್. ಓದೋಕ್ಕೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಲಾಸ್ಟಲ್ಲಿ ನಾನು ಹರೇ ಕೃಷ್ಣ ಅಂತ ಬರ್ತೀನಿ. ನನಗೆ ಸ್ಟಾರ್ಟಿಂಗಲ್ಲಿ ಗಾಡ್ ಅಂದ್ರೇ ನನಗೆ ಅಷ್ಟೊಂದು ನಂಬಿಕೆ ಇರ್ತಿರ್ಲಿಲ್ಲ. ಇವಾಗ ಒಂದು ಪಾಸ್ಟಲ್ಲಿ ಯಾವಾಗ ನನ್ನ ಟ್ರಾನ್ಸ್ಫಾರ್ಮೇಷನ್ಸ್ ಆರ್ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡೋದು, ಆವಾಗ ನಾನು ಗಾಡ್ನ ಬಿಲೀವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟು ನಾನು ಗಾಡಲ್ಲಿ ಬಿಲೀವ್ ಮಾಡಿದ್ರೆ ಕೃಷ್ಣ. ಸೊ ಆವಾಗ ನಾನು ಕೃಷ್ಣನ ಬರೀತಾ ಇದ್ದೆ. ದಟ್ ಈಸ್ ಅ ಮೇನ್ ಪಾರ್ಟ್. ಸಕ್ಕತ್ತಾಗಿದೆ. ತುಂಬ ಮೆಮೊರೀಸ್ ಎಲ್ಲ ಜ್ಞಾಪನ ಬರ್ತಿದೆ. ಡಿಮಾರ್ಟ್ ಹೋಗ್ಬೇಕು, ಇನ್ನೂ ಹೋಗಿಲ್ಲ, ಬಟ್ ಹೋಗ್ಬೇಕು. ಯಾವ ಡಿಮಾರ್ಟ್? ಮಲ್ಲೇಶ್ವರಂಗೆ ಹೋಗೋಣ, ಸುಂಕದಕಟ್ಟೆಗೆ ಹೋಗೋಣ, ನೋಡಬೇಕು. ಇವಾಗ ಡಿಸೈಡ್ ಆದಮೇಲೆ ಯಾವ ಡಿಮಾರ್ಟ್ಗೆ ಹೋಗ್ಬೇಕು. ಸೊ ಲೆಟ್ಸ್ ಗೆಟ್ ರೆಡಿ. ಬ್ಯಾಗ್ ಹಾಕ್ಕೊಂಡಿದ್ದೀನಿ. ಬ್ಯಾಗ್ ಮನೆಗೆ ಬಂದಾಯಿತು. ಮನೆಗೆ ಬಂದಾಗ 9:50 ಆಗಿತ್ತು. ಅಲ್ಲಿಗೆ ಹೋದಾಗ 8 ಗಂಟೆಗೆ ಏನೋ ಸಮಥಿಂಗ್ ಹೋಗಿದ್ದು. ಸೊ 9:25 ಬಂದ್ವಿ. ಮನೆಗೆ ಬರೋಷ್ಟು 9:50 ಆಯಿತು. ಸೊ ಡಿಮಾರ್ಟಲ್ಲಿ ತುಂಬ ರಶ್ ಇದ್ರು, ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಏನೇನು ಥಿಂಗ್ಸ್ ತೊಗೊಂಡೆ ಅನ್ನೋದಷ್ಟೇ ವೀಡಿಯೋ ಮಾಡಿದ್ದು ನಾನು. ಅದನ್ನು ವೀಡಿಯೋ ಮಾಡಿ ಬರೀ. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಡಿಮಾರ್ಟಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಒಂದು ಸತಿ ನಾನು ಮಾಡೋಕ್ಕೆ ಹೋಗಿದ್ದೆ, ಸೊ ಡಿಲೀಟ್ ಮಾಡಿಸಿದ್ರು. ಅದಕ್ಕೆ ಈ ಸತಿ ಯಾಕೆ ಸುಮ್ಮನೆ ಅಂದ್ಬಿಟ್ಟು ಜಸ್ಟ್ ಎಷ್ಟು ಬೇಕೋ ಅಷ್ಟು ನಾನು ವೀಡಿಯೋ ಮಾಡಿದೆ. ಇಲ್ಲಿವರೆಗೂ ನನ್ನ ರ್ಯಾಂಡಮ್ ಸಂಡೇ ಮಿನಿ ವ್ಲಾಗ್ ಇಲ್ಲಿಗೆ ಮುಗಿಯುತ್ತೆ. ಸೊ ನಿಮಗೆ ಇದೇ ಥರ ವ್ಲಾಗ್ಸ್ ಇಷ್ಟ ಆದರೆ ನೆಕ್ಸ್ಟ್ ಯಾವ್ಯಾವ ಥರ ವ್ಲಾಗ್ ಮಾಡ್ಬೋದು ಅಂತ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಬಾಯ್ ಎಲ್ರಿಗೂ.